ಕೇಂದ್ರ ಸರ್ಕಾರಕ್ಕೆ. ಕಾಂಗ್ರೆಸ್ ನಾಯಕರ ವಿರುದ್ಧ ದಾಖಲಾಗಿದ್ದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣವನ್ನು ನ್ಯಾಯಾಲಯ ವಜಾಗೊಳಿಸಿದ ಬೆನ್ನಲ್ಲೇ ಬೆಳಗಾವಿಯ ಸುವರ್ಣ ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಎದುರು ರಾಜ್ಯ ಕಾಂಗ್ರೆಸ್ ನಾಯಕರು ಬುಧವಾರ ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೆಲವು ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು 1.5 ತಾಸು ಪ್ರತಿಭಟಿಸಿದರು. ಸದನ ಕಲಾಪಗಳಿಂದ ಹೊರಗುಳಿದು ಧರಣಿ ಕುಳಿತರು. ಅಸತ್ಯವಾದಂಥ ವಿಚಾರವನ್ನು ಎತ್ಕೊಂಡು ಇವರು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಆಮೇಲೆ ಹಣದುಬ್ಬರ ತಾಂಡಾಡ್ತಾ ಇದೆ, ನಿರುದ್ಯೋಗ ತಾಂಡಾಡ್ತಾ ಇದೆ. ತೆರಿಗೆ ಎದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲಗಾರ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ನಮ್ಮ ನ್ಯಾಷನಲ್ ಪತ್ರಿಕೆಯನ್ನ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಪ್ರತಿಬಿಂಬಿಸಲಿಕ್ಕೆ, ಈ ದೇಶಕ್ಕೆ ಏನು ಮುನ್ನಡೆಯನ್ನು ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭವನ್ನು ಮಾಡಿದಂತ ಒಂದು ಸಂಸ್ಥೆ. ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅಲ್ಲ ಇದು, ಇಲ್ಲ ಜವಾಹರ್ಲಾಲ್ ನೆಹರು ಅವರ ಆಸ್ತಿ ಅಲ್ಲ ಇದು. ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ. ಜನರ ಧ್ವನಿಯಾಗಬೇಕು ಅಂತ ಹೇಳಿ ಈ ನ್ಯಾಷನಲ್ ಹೆರಾಲ್ಡ್ ಅನ್ನ ಪ್ರಾರಂಭವನ್ನ ಮಾಡಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದವರು ಯಾರೇ ಅಧ್ಯಕ್ಷ ಆಗಿರ್ಲಿ ಅದರ ಜವಾಬ್ದಾರಿಯನ್ನ ನಡೆಸಿಕೊಂಡು ಅವತ್ತಿನ ಕಾಲದಿಂದ ಬರ್ತಾ ಇದ್ರು. ಇವತ್ತು ಬಿಜೆಪಿಯವರು ಈ ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ ಅಧ್ಯಕ್ಷರು ಶೇರ್ ಹೋಲ್ಡರು ಯಂಗ್ ಇಂಡಿಯಾ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. 76% ಅವರ ಕುಟುಂಬಕ್ಕೆ ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಇವತ್ತು ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸನ್ನು ಹಾಕಿ PMLA ಕೇಸ್ ಹಾಕಿ ಇಡಿ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದ್ರು. ನನಗೂ ಕೂಡ ಇಡಿ ಅವರು ಇದೇ ವಿಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು. ನನಗೆ ಕೊಟ್ಟಿದ್ರು, ನನ್ನ ತಮ್ಮಂಗೆ ಕೊಟ್ಟಿದ್ರು. ದಿವಂಗತ ನಮ್ಮ ತಾವನೂರು ಶಿವಶಂಕರ್ ಅವರು ಅವರ ಕುಟುಂಬದವರು ಅವರು ಕೂಡ ಸ್ವಲ್ಪ ಹಣ ಕೊಟ್ಟಿದ್ರು, ಅವರು ಕೂಡ ಕೊಟ್ಟಿದ್ರು. ನಾವೆಲ್ಲ ಇನ್ನ ನಮ್ಮ ಅನೇಕ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಸಹಾಯ ಮಾಡಿದ್ರು. ನಮ್ಮ ಆಸ್ಕರ್ ಪಾರ್ಟೀಸ್ ಅವರು ಕೂಡ ಇದಕ್ಕೆ ಬೋರ್ಡ್ಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಡೈರೆಕ್ಟರ್ ಆಗಿ ಶೇರ್ ಹೋಲ್ಡರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಅಕ್ರಮ ಎಸಗಿದ್ದಾರೆ ಎಂದು ಎಐಸಿಸಿ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೂ ಸೇರಿದಂತೆ ಹಲವರ ಮೇಲೆ ಬಿಜೆಪಿ ಸರ್ಕಾರ ಸುಳ್ಳು ಪ್ರಕರಣ ದಾಖಲಿಸಿತು. ನಮ್ಮ ನಾಯಕರಿಗೆ ಕಿರುಕುಳ ನೀಡಿತು. ಆದರೆ ದೆಹಲಿ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಸತ್ಯಾಂಶ ಇಲ್ಲ ಎಂದು ವಜಾಗೊಳಿಸಿದೆ. ಕೇಂದ್ರ ಸರ್ಕಾರದ ಕೆನ್ನೆಗೆ ಬಾರಿಸಿ ಬುದ್ಧಿ ಕಲಿಸಿದೆ. ಇಡಿ, ಸಿಬಿಐ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಸೀಳು ನಾಯಿಗಳ ಹಾಗೆ ವರ್ತಿಸುತ್ತಿವೆ. ವಿರೋಧ ಪಕ್ಷದ ನಾಯಕರನ್ನು ಮಾತ್ರ ಗುರಿಯಾಗಿಸಿ ಸುಳ್ಳು ಪ್ರಕರಣ ದಾಖಲಿಸುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ಬಗ್ಗೆ ಶಾಸಕರು, ಸಚಿವರು ನಿರಂತರ ಘೋಷಣೆ ಕೂಗಿದರು. ಬೆಳಗ್ಗೆ 10ಕ್ಕೆ ಆರಂಭವಾಗಬೇಕಿದ್ದ ಚಳಿಗಾಲದ ಅಧಿವೇಶನ ಕಲಾಪ ಈ ಪ್ರತಿಭಟನೆಯಿಂದಾಗಿ 1.5 ತಾಸು ವಿಳಂಬವಾಯಿತು. ಬೆಳಗ್ಗೆ 11:40 ನಂತರ ಕಾಂಗ್ರೆಸ್ ಸದಸ್ಯರು ಸದನದೊಳಗೆ ಹೋದರು.